ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ, ಏನಾಗಿದೆ ನಿಮ್ಮ ಮಗನಿಗೆ, ಏನಾದರೂ ಹೇಳಿ ಅಲ್ವಾ ಏನಾಗಿದೆ ಅಂತ. ನೀವು ಎಲ್ಲ ವಿಷಯ ನನ್ನಿಂದ ಮುಚ್ಚಿಟ್ರೆ ನಾನು ಹೇಗೆ ಅವನಿಗೆ ಟ್ರೀಟ್ಮೆಂಟ್ ಮಾಡಲಿ, ಅವ್ನು ಏನೇನೋ ಕನವರಿಸ್ತಾ ಇದ್ದಾನೆ, ಅಪ್ಪ ಅಮ್ಮ ಬೇರೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾನೆ, ಏನಾಗಿದೆ ಅಂತ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಆಗ ಪೂಜಾ ಮತ್ತೆ ಸುಂದ್ರಿ ಹೇಳ್ತಾಳೆ, ಡಾಕ್ಟರ್ ಅದು ಇವನಿಗೆ ಸ್ಕೂಲಲ್ಲಿ ಎಲ್ಲರೂ ಟೀಸ್ ಮಾಡ್ತಾ ಇದ್ರು, ಅಪ್ಪ ಅಮ್ಮ ಬೇರೆ ಆಗಿದ್ದಾರೆ ಹೇಳ್ಕೊಂಡು, ಅದನ್ನು ಇವ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾನೆ, ಅದನ್ನೇ ಕನವರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ತಾಂಡವ್ನ ಅಪ್ಪ ಹೇಳ್ತಾರೆ, ಏನು ಇಷ್ಟೆಲ್ಲ ಆಯ್ತಾ, ಯಾಕೆ ಪೂಜಾ ನನ್ನ ಹತ್ರ ಹೇಳಲಿಲ್ಲ, ಯಾಕೆ ಭಾಗ್ಯ ನೀನು ಕೂಡ ನನ್ನ ಹತ್ರ ಹೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಪೂಜಾ ಹೇಳ್ತಾಳೆ, ಮಾವ ಇದನ್ನು ಮಕ್ಳ ವಿಷಯ ಅಲ್ವಾ, ಅದಕ್ಕೆ ನಾನು ಹೇಳಿಕ್ಕೆ ಹೋಗಲಿಲ್ಲ, ಏನೋ ಮಕ್ಕಳು ತಮಾಷೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಹೋಗಲಿಲ್ಲ, ಆದರೆ ಇವಾಗ ಇವನು ಇದನ್ನೇ ಮನಸ್ಸಿಗೆ ಹಚ್ಕೊಂಡು ಈ ರೀತಿ ಜ್ವರ ಎಲ್ಲ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮಾವ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ನೋಡಿ ಭಾಗ್ಯ ಅವರೇ, ನಿಮ್ಮ ಮಗನ ಮನಸ್ಸಲ್ಲಿ ಇದು ಅಚ್ಚಾಗಿ ಕುಳಿತಿದೆ, ಅವನಿಗೆ ಅಪ್ಪ ಅಮ್ಮ ಜೊತೆಗೆ ಇರಬೇಕನ್ನೋ ಆಸೆನೂ ಇದೆ. ನಿಮ್ಮ ಫ್ಯಾಮಿಲಿ ಸಮಸ್ಯೆ ಯಾವಾಗ ಸರಿ ಹೋಗುತ್ತೋ ಆವಾಗ ಇವನು ಸರಿ ಹೋಗ್ತಾನೆ, ಅಲ್ಲಿ ತನಕ ಇವನು ಹೀಗೇನೆ ಇರ್ತಾನೆ, ನಿಮ್ಮ ಈಗೋನೆಲ್ಲ ಬಿಟ್ಟು ನೀವೆಲ್ಲರೂ ಒಂದಾಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಭಾಗ್ಯ ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಪೂಜನ ಹತ್ರ ಹೇಳ್ತಾ ಇರ್ತಾಳೆ, ಏನು ಮಾಡಲಿ ಪೂಜಾ, ನಾನು ಆ ಕಡೆನೂ ಹೋಗುವಾಗಿಲ್ಲ ಈ ಕಡೆನೂ ಹೋಗುವಾಗಿಲ್ಲ, ಗುಂಡಣ್ಣ ನೋಡಿದ್ರೆ ಹೀಗಿದ್ದಾನೆ, ಅಲ್ಲಿ ನೋಡಿದ್ರೆ ಅಲ್ಲಿ ಅವ್ರು ನೋಡಿದ್ರೆ ಆ ರೀತಿ ಇದ್ದಾರೆ, ನಾನು ಏನು ಮಾಡಲಿ, ಯಾವ ಸಂಕಟದಲ್ಲಿ ಸಿಕ್ಬಿದ್ದಿದ್ದೇನೆ ನಾನಿವಾಗ, ಏನು ಮಾಡಲಿ ಪೂಜಾ ನಾನು ಅಂತ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಸುನಂದ ಬಂದು ಹೇಳ್ತಾಳೆ, ಭಾಗ್ಯ ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ನಿನ್ನ ಅತ್ತೆ ಆ ರೀತಿ ಮಾಡ್ತಿದ್ದಾರೆ, ಇಲ್ಲಿ ನೀನು ಈ ರೀತಿ ಮಾಡ್ತಿದ್ಯಾ, ಹೀಗಾದ್ರೆ ಹೇಗೆ ಭಾಗ್ಯ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಏನಾಯ್ತಮ್ಮ ಅತ್ತೆಗೆ ಏನಾಯ್ತು ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಯಾವುದು ತಗೊಳ್ತಾ ಇಲ್ಲ, ತಕೊಳ್ಳಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ತಗೊಳ್ತಾ ಇಲ್ಲ, ನಂಗೆ ಬೇಡ ಅಂತ ಹೇಳ್ತಿದ್ದಾರೆ ನೋಡು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಯಾವುದು ತಗೊಳ್ತಾನೆ ಇಲ್ಲ, ಎಷ್ಟು ಒತ್ತಾಯ ಮಾಡಿದ್ರು ತಗೊಳ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾಗ್ಯ, ಹೌದಾ, ನಾನೇ ಬಂದು ನೋಡ್ತೇನಮ್ಮ ಅಂತ ಹೇಳಿ ಹೋಗ್ತಾಳೆ. ಇನ್ನು ತಾಂಡವ್ನ ಅಪ್ಪ ಹೇಳ್ತಾ ಇರ್ತಾರೆ, ಕುಸುಮ ಟ್ಯಾಬ್ಲೆಟ್ ತಗೋ ಕುಸುಮ, ನೀನು ಇದೇ ರೀತಿ ಟ್ಯಾಬ್ಲೆಟ್ ತಗೊಳ್ಳಲ್ಲ ಅಂತ ಹಠ ಮಾಡಿದ್ರೆ ನೀನು ಹಾಸಿಗೆ ಹಿಡಿತೀಯ, ಯಾಕೆ ಕುಸುಮ ನಿಂಗೆ ಅರ್ಥ ಆಗ್ತಾ ಇಲ್ಲ, ಇದೆಲ್ಲ ಆಗೋದು ಆಗಿದೆ, ಈಗ ನೀನು ಮಾತ್ರೆ ತಗೊಳ್ಳೇಬೇಕು, ನಿನ್ನ ಆರೋಗ್ಯ ನೀನು ಕಾಪಾಡ್ಕೊಳ್ಳೇಬೇಕಲ್ವಾ, ದಯವಿಟ್ಟು ಮಾತ್ರೆ ತಗೋ ಕುಸುಮ ಅಂತ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ರೀ ಏನ್ರಿ ಮಾತ್ರೆ ತಗೊಳ್ಬೇಕು, ಯಾಕೆ ಮಾತ್ರೆ ತಗೊಳ್ಬೇಕು, ನನ್ನ ಮನಸ್ಸಿನ ಆರೋಗ್ಯನೇ ಸರಿ ಇಲ್ಲ, ಹಾಗಿರುವಾಗ ಈ ಮಾತ್ರೆ ಏನು ಮಾಡ್ಲಿಕ್ಕಾಗುತ್ತೆ, ಈ ಮಾತ್ರೆಯಿಂದ ನಾನಂತೂ ಗುಣಮುಖ ಆಗುದಿಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಬಂದು, ಅತ್ತೆ ಯಾಕತ್ತೆ ಈ ರೀತಿ ಮಾಡ್ತಾ ಇದ್ದೀರಾ, ಮಾತ್ರೆ ತಗೊಳ್ಳಿ ಅತ್ತೆ, ನೀವು ಇದೇ ರೀತಿ ಮಾಡಿದ್ರೆ ಮುಂದೆ ನಿಮ್ಮ ಆರೋಗ್ಯ ಏನು ಗತಿ, ಅತ್ತೆ ದಯವಿಟ್ಟು ಮಾತ್ರೆ ತಗೊಳ್ಳಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಬೇಡ ಭಾಗ್ಯ, ನಂಗೆ ಮಾತ್ರೆನೂ ಬೇಡ ಏನೂ ಬೇಡ ಅಂತ ಹೇಳ್ತಾಳೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ನಿನ್ನೆ ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ ಭಾಗ್ಯ, ಅವಳು ಸುಮ್ಮನೆ ಕನವರಿಸ್ತಾನೆ ಇದ್ಲು, ಒಂಚೂರು ನಿದ್ರೆನೇ ಮಾಡಲಿಲ್ಲ ಅವಳು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಯಾಕತ್ತೆ ಹೀಗೆ ಮಾಡ್ತಿದ್ದಾರೆ, ಯಾಕೆ ನಿದ್ರೆ ಮಾಡಲಿಲ್ಲ, ನೋಡಿ ನಿಮ್ಮ ವಾಯ್ಸ್ ಕೇಳಿದ್ರೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸುಸ್ತಾಗಿದೆ ಅಂತ, ಯಾಕತ್ತೆ ಹೀಗೆ ಮಾಡ್ತಿದ್ದೀರಾ, ಅತ್ತೆ ಆಯಿತು ಹಾಗಾದರೆ ನನಗೆ ಡಾಕ್ಟರ್ಗೆ ಕಾಲ್ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಬೇಡ ಭಾಗ್ಯ, ಇದು ದೇಹಕ್ಕಾಗಿರೋ ಕಾಯಿಲೆ ಅಲ್ಲ, ಮನಸ್ಸಿಗಾಗಿರೋ ಕಾಯಿಲೆ, ಈ ಮನಸ್ಸಿಗಾಗಿರೋ ಕಾಯಿಲೆನ ಯಾರೂ ಗುಣಮುಖ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ಅದು ತಾನಾಗೇ ಗುಣವಾಗಬೇಕು ಅಂತ ಹೇಳ್ತಾಳೆ. ಕುಸುಮ ಹೇಳ್ತಾಳೆ, ಮಗ ಅಲ್ಲಿ ಆ ರೀತಿ ಮಾಡ್ತಿದ್ದಾನೆ, ಮೊಮ್ಮಗ ಇಲ್ಲಿ ಹುಷಾರಿಲ್ಲದೆ ಮಲಗಿದ್ದಾನೆ, ಏನು ಮಾಡಲಿ ಭಾಗ್ಯ ನಾನು ಅಂತ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ನೀವೇ ಹೇಳಿದ್ರಲ್ಲ, ಏನಾದರೂ ಆಗ್ಬೇಕಂತ ಇದ್ರೆ ಅದು ಆಗೇ ಆಗುತ್ತೆ, ಈಗ ಅದ್ರ ಬಗ್ಗೆ ಚಿಂತೆ ಯಾಕತ್ತೆ ಅಂತ ಹೇಳ್ತಾಳೆ. ನನಗೆ ನಂಬಿಕೆ ಇದೆ, ನೀವು ನನ್ನ ಜೊತೆ ಇರೋ ತನಕ ನನ್ಗೆ ಯಾವುದೇ ರೀತಿ ಸೋಲ್ ಬರ, ನಾನು ಗೆದ್ದೇ ಗೆಲ್ತೇನತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಇಲ್ಲ ಭಾಗ್ಯ, ನೀನು ಸೋಲೋಕೆ ಕಾರಣನೇ ನಾವು, ನಮ್ಮ ಜೊತೆ ಇದ್ದಕ್ಕೆ ನೀನು ಸೋತಿದ್ದು, ನಮ್ಮಿಂದನೇ ಎಲ್ಲ ಆಗಿದ್ದು ಭಾಗ್ಯ, ನಿನ್ನ ಜೀವನ ಹಾಳಾಗಿದ್ದೇ ನಮ್ಮಿಂದನೇ ಹಾಳಾಗಿದ್ದು ಭಾಗ್ಯ ಅಂತ ಹೇಳಿ ತುಂಬಾನೇ ದುಃಖ ಪಡ್ತಾಳೆ. ಇನ್ನು ಕುಸುಮನಿಗೆ ನೀರು ಕುಡಿ ಕುಸುಮ ಹೇಳ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ ತಾಂಡವನ ಅಪ್ಪ. ಇನ್ನು ಸುಂದ್ರಿ ಹೇಳ್ತಾಳೆ, ಕುಸುಮ ಅವರೇ ನೀವು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೀರಾ, ಆ ರೀತಿ ಎಲ್ಲ ಏನೂ ಆಗಲ್ಲ, ನೀವು ಮಾತಾಡ್ತಿರೋದ್ರಲ್ಲಿ ಅರ್ಥನೇ ಇಲ್ಲ, ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಕುಸುಮ ಅವರೇ ಅಂತ ಹೇಳ್ತಾಳೆ. ಇನ್ನು ಪೂಜಾ ಹೇಳ್ತಾಳೆ, ಅಕ್ಕ ಅತ್ತೇನ ನಂಗೆ ಈ ರೀತಿ ನೋಡೋಕೆ ಆಗ್ತಿಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ಭಾಗ್ಯ, ಪೂಜಾ ನೀವು ಒಂದು ನಿಮಿಷ ಅತ್ತೆ ನೋಡ್ಕೊ, ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಕಷಾಯ ಮಾಡಲಿಕ್ಕೆ ಹೋಗ್ತಾಳೆ. ಇನ್ನು ಈ ಕಡೆ ಶ್ರೇಷ್ಠ
ಮದುವೆಗೆ ಫುಲ್ ರೆಡಿ ಆಗ್ತಾ ಇರ್ತಾಳೆ. ರೆಡಿ ಆಗ್ತಾ ಹೇಳ್ತಾ ಇರ್ತಾಳೆ, ಫೈನಲಿ ಇವತ್ತು ಆ ಡೇ ಬಂತು. ಇವತ್ತು ಸ್ಪೆಷಲ್ ಡೇ. ಅಂತೂ ಇಂತೂ ನನ್ನ ಮದುವೆ ಆಗೋ ದಿನ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ತಾಂಡವನ ಮದುವೆ ಆಗ್ತೇನೆ. ಓ ಮೈ ಗಾಡ್! ನನ್ನ ಮದುವೆಗೆ ಎಷ್ಟು ಹರ್ಡಲ್ಸ್ ಇತ್ತು, ಎಲ್ಲಾನು ಪರಿಹಾರ ಆಯಿತು. ಇನ್ನೇನೇ ಇದ್ರೂ ಮದುವೆ ಆಗೋದು ಅಷ್ಟೇ ಅಂತ ತಿಳ್ಕೊಂಡು ತುಂಬ ಖುಷಿ ಪಡ್ತಾನೆ ಇರ್ತಾಳೆ. ಅಷ್ಟರಲ್ಲಿ ತಾಂಡವ್ ಕಾಲ್ ಮಾಡ್ತಾನೆ. ತಾಂಡವ್ ಕಾಲ್ ಮಾಡಿದಾಗ, ಶ್ರೇಷ್ಠ ನೀನು ಹೊರಟಿದ್ಯಾ, ರೆಡಿ ಆಗಿದ್ಯಾ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು ಹನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾನು ಹೊರಡ್ತೇನೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಆಯಿತು ಹನಿ, ನೀನು ಬೇಗ ಹೊರಡು. ನಾನು ಈಗ ಹೂವಿನ ಹಾರ ತರಲಿಕ್ಕೆ ಹೊರಗಡೆ ಬಂದಿದ್ದೇನೆ. ಹಾಗೆ ಪುರೋಹಿತರನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಬರ್ತೇನೆ. ಅಷ್ಟರಲ್ಲಿ ನೀನು ಬೇಗ ರೆಡಿಯಾಗಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಆಗ ಶ್ರೇಷ್ಠ, ಆಯ್ತು ಹನಿ, ಬಂದೇ ಬರ್ತೇನೆ. ಇವತ್ತು ಮದುವೆ ಅಲ್ಲ, ನಾನಂತೂ ನೀನು ನಿದ್ರೆನೇ ಮಾಡಿಲ್ಲ, ಅಷ್ಟು ಖುಷಿಯಾಗಿದ್ದೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕುಸುಮನಿ ಕಷಾಯ ಎಲ್ಲ ಕುಡಿಸ್ತಾ ಇರ್ತಾರೆ ಭಾಗ್ಯ. ಅವಾಗ ಸುನಂದ ಬಂದು ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ನಾನೇ ಬೀಗ್ರೆ, ನಾನೇ ಮಾಡಿದ್ದು. ನನ್ನ ಮೂರ್ಖತನದಿಂದ ಇದೆಲ್ಲ ಆಯಿತು, ಇದೆಲ್ಲ ನನ್ನಿಂದನೇ ಆಗಿರೋದು ಅಂತ ಹೇಳ್ತಾ ದುಃಖ ಪಡ್ತಾ ಇರ್ತಾಳೆ. ಆಗ ಭಾಗ್ಯನ ಅಪ್ಪ ಹೇಳ್ತಾರೆ, ನೋಡಿದ್ಯಾ, ನಿಂಗೆ ಈಗಾದ್ರೂ ಬುದ್ಧಿ ಬಂತಲ್ಲ, ನೋಡು ಒಂದ್ಸಲ ಕುಸುಮ ಅವರನ್ನು ನೋಡು, ಒಂದ್ಸಲ ಗುಂಡಣ್ಣನ ನೋಡು, ಅವರ ಪರಿಸ್ಥಿತಿ ನೋಡು ಹೇಗಾಗಿದೆ ಅಂತ. ಇದಕ್ಕೆಲ್ಲ ನೀನೇ ಕಾರಣ. ನೀನು ಯಾಕೆ ಅಷ್ಟು ಆವೇಶದಿಂದ ಎಲ್ಲ ಮಾಡ್ಲಿಕ್ಕೆ ಹೋದಿ, ಇವಾಗ ಏನಾಯ್ತು ಅನ್ನೋದನ್ನ ನೋಡು ಅಂತ ಹೇಳ್ತಾ ಬೈತಾ ಇರ್ತಾನೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ಪರವಾಗಿಲ್ಲ ಬಿಡಿ ಬೀಗ್ರೆ, ಇನ್ನು ಅದ್ರ ಬಗ್ಗೆ ಮಾತಾಡ್ಬೇಡಿ, ಆಗೋದೆಲ್ಲ ಆಗ ಹೋಗೈತಲ್ಲ, ಇನ್ನೇನ್ ಮಾಡೋಕ್ಕಾಗುತ್ತೆ, ಇನ್ನ ಏನೇ ಇದ್ರೂ ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ತನ್ವಿ ಹೇಳ್ತಾಳೆ, ಅಲ್ಲ ಅಮ್ಮ, ಇನ್ಯಾವತ್ತೂ ನಾವು ಅಪ್ಪನ ಹತ್ರ ಮಾತಾಡೋಕ್ಕಾಗಲ್ವಾ, ಇನ್ಯಾವತ್ತೂ ಅಪ್ಪ ನಮ್ಮ ಹತ್ರ ಬರಲ್ವಾ ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಹಾಗೇನಿಲ್ಲ ತನ್ವಿ, ಎಲ್ಲಾನು ಸರಿ ಹೋಗುತ್ತೆ, ಎಲ್ಲಾನು ಸರಿ ಹೋಗುತ್ತೆ, ಹೆದರ್ಬೇಡ, ಹಾಗೇನು ಇಲ್ಲ ಅಂತ ಹೇಳ್ತಾಳೆ. ಆಗ ಭಾಗ್ಯ ತನ್ವಿ ಮತ್ತೆ ಗುಂಡಣ್ಣನ ಕೈ ಹಿಡ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ, ಸಾರಿ ಮಕ್ಕಳೇ, ನಾನು ಹೆಲ್ಪ್ಲೆಸ್ ಆದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋ ಮುಂಚೆ ನನ್ನ ಮಕ್ಳ ಬಗ್ಗೆ ನಾನು ಯೋಚನೆ ಮಾಡಬೇಕಿತ್ತು, ಆದರೆ ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಲೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶೇಷನ ಮನೆ ಓನರ್ ಪಕ್ಕದ ಮನೆಯವ್ರ ಹತ್ರ ಹೇಳ್ತಾ ಇರ್ತಾರೆ, ಅಲ್ಲ ಅವಳು ಅಷ್ಟು ಅರ್ಜೆಂಟಾಗಿ ಬಂದು ಹಣ ಕೊಡು ಅಂತ ಹೇಳ್ತಾ ಇದ್ದಾಳೆ, ಆದರೆ ಏನು ಮಾಡಲಿ, ಏನಾದರೂ ಅಡ್ಜಸ್ಟ್ ಮಾಡಲೇಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ನೇಬರ್ಸ್ ಹೇಳ್ತಾ ಇರ್ತಾರೆ, ಅಲ್ಲ ಅವಳಿಗೆ ಯಾಕಂತೆ ಅಷ್ಟು ಅರ್ಜೆಂಟಾಗಿ ಹಣ, ಎಲ್ಲೋಗ್ತಾಳಂತೆ ಅವಳು ಅಂತ ಹೇಳ್ತಾ ಇರ್ತಾಳೆ. ಅದೇನೋ ಗೊತ್ತಿಲ್ಲ, ಅವಳಿಗೆ ಯಾವತ್ತು ಮನೆ ಬಾಡಿಗೆ ಕೊಟ್ಟನೋ ಅವತ್ತಿಂದ ನನ್ನ ನೆಮ್ಮದಿನೇ ಹೋಯ್ತು. ಅವಳಿಗೆ ಯಾಕಾದರೂ ಮನೆ ಬಾಡಿಗೆ ಕೊಟ್ಟನೋ ಅನ್ನೋ ಲೆವೆಲಿಗೆ ಅವಳು ಟಾರ್ಚರ್ ಕೊಟ್ಬಿಟ್ಲು ನಮ್ಗೆಲ್ರಿಗೂ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಶ್ರೇಷ್ಠ ಬಂದು, ಆಂಟಿ, ನನ್ಗೆ ಕೊಡಬೇಕಾಗಿರೋ ಹಣ ಅರೇಂಜ್ ಆಯಿತಾ, ನೀವು ಇವಾಗಲೇ ಹಣ ಕೊಡಿ, ನಾನು ಇವಾಗಲೇ ಇಲ್ಲಿಂದ ಹೊರಟ್ಬಿಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆವಾಗ ಮನೆ ಓನರ್ಗೆ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ, ಇವಳಿಗೆ ತಕ್ಕ ಬುದ್ಧಿ ಕಲಿಸೋರು ಯಾರಾದರೂ ಬರಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ತಾಂಡವ್ ಮನೆಗೆ ಪುರೋಹಿತರು ಹೋಗ್ತಾ ಇರ್ತಾರೆ. ಆಗ ತಾಂಡವ್ ಮನೆ ನೇಬರ್ಸ್ ಪುರೋಹಿತರನ್ನ ಅಡ್ಡ ಹಾಕಿ ನಿಲ್ಲಿಸ್ತಾರೆ. ಪುರೋಹಿತ್ರೆ, ನೀವ್ಯಾಕೆ ಈ ಮನೆಗೆ ಹೋಗ್ತಿದ್ದೀರಾ, ಏನಿದೆ ಈ ಮನೆಯಲ್ಲಿ ಅಂತ ಕೇಳ್ತಾರೆ. ಅದೆಲ್ಲ ಏನಕ್ಕೆ ನಿಮಗೆ, ನಾನಲ್ಲಿ ಹೋಗಬಾರ್ದಾ ಅಂತ ಕೇಳ್ತಾರೆ. ಆಗ ಮನೆ ಹತ್ರದವ್ರು ಹೇಳ್ತಾರೆ, ಹಾಗೇನೂ ಇಲ್ಲ ಪುರೋಹಿತ್ರೆ, ಇವ್ರು ನಮಗೆ ತುಂಬ ಬೇಕಾದವರು. ಅಲ್ಲ, ನಮಗೆ ಒಂದು ಮಾತು ಹೇಳಲಿಲ್ಲ, ಏನಾದರೂ ಫಂಕ್ಷನ್ ಇದೆ, ಪೂಜೆ ಇದೆ ಅಂತ ಹೇಳಿ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದ್ದೆ ಅಂತ ಹೇಳ್ತಾರೆ. ಆವಾಗ ಪುರೋಹಿತ ಹೇಳ್ತಾರೆ, ಫಂಕ್ಷನ್ ಪೂಜೆ ಅಲ್ಲಮ್ಮ, ಇಲ್ಲಿವತ್ತು ಮದುವೆ ಇದೆ ಅಂತ ಹೇಳ್ತಾರೆ. ಹೇಳಿ ಒಳಗೆ ಹೋಗ್ತಾರೆ. ಇನ್ನು ಮನೆ ಹತ್ರದವರು, ಏನು ಮದುವೆನಾ, ಈ ತಾಂಡವ್ಗೆ ಏನು ಬಂದಿದೆ, ಭಾಗ್ಯನಂತ ಒಳ್ಳೆ ಹುಡುಗಿಗೆ ಮೋಸ ಮಾಡೋಕೆ ಹೇಗಾದ್ರೂ ಮನಸ್ಸು ಬಂತು ಇವನಿಗೆ, ಯಾಕೆ ಇವ್ನು ಈ ರೀತಿ ಮಾಡ್ತಿದ್ದಾನೆ, ಏನಾಗಿದೆ ಇವನಿಗೆ ತಾಂಡವ್ಗೆ ಬೈತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.